ಶಿವಣ್ಣ ಬಂದಾಗ ಪ್ರತಿ ಮೂಮೆಂಟ್ ಕೂಡ ಸ್ಪೆಷಲ್ಲೇ. ಎಲ್ರನ್ನ ಸಮಾನವಾಗಿ ನೋಡುವಂಥ, ಎಲ್ರನ್ನ ಸಮಾನವಾಗಿ ಪ್ರೀತಿಸುವಂಥ, ಎಲ್ರನ್ನ ಸಮಾನವಾಗಿ ಪ್ರೋತ್ಸಾಹಿಸುವಂಥ, ಅದರಲ್ಲೂ ಮನಸಾರೆ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಅದ್ಭುತವಾದ ಹಾರ್ಟ್ ಇರುವಂತಹ ಏಕೈಕ ಸ್ಟಾರ್ ಅಂತ ಹೇಳಿದ್ರೆ ಶಿವಣ್ಣ ಸರ್. ಉತ್ಪ್ರೇಕ್ಷೆ ಅಲ್ಲ, ಅದು ನಿಜವಾದ ಮಾತು. ಬಿಕಾಸ್ ನಾನೇ ಅದಕ್ಕೆ ನನಗೆ ದಿಯಾ ಆದ ತಕ್ಷಣ ಬೈರಾಗಿ ಸಿಕ್ತು. ನಾನು ಭಾಳ ಅಂದರೆ ಭಾಳ ನರ್ವಸ್ ಆಗಿದೆ, ಹೇಗೆ ಪರ್ಫಾರ್ಮ್ ಮಾಡೋದು, ಅದು ಬೇರೆ ನಾನು ಮಾಡುವಂಥ ಪಾತ್ರ ಅವ್ರನ್ನ ಸಿಂಗ್ಯುಲರ್ ಆಗೆಲ್ಲ ಕರೆಯುತ್ತೆ ನನಗೆ. ಅಣ್ಣ ನಾನು ಹೆಂಗೆ ತುಂಬ ಅಂದರೆ ತುಂಬ ನರ್ವಸ್ ಆಗಿದ್ದೆ. ಮೊದಲನೇ ದಿನ ಶೂಟಿಂಗ್ ನರ್ವಸ್ ಆಗಿದೆ, ಎರಡನೇ ದಿನ ನಿಜವಾಗ್ಲೂ ಅವರು ಅಣ್ಣನ ಥರ ನನ್ನಂತಲ್ಲ, ಸೆಟ್ಟಲ್ಲಿರುವಂಥ ಎಲ್ರೂ ಅವ್ರನ್ನ ಶಿವಣ್ಣ ಅಂತ ಕರೆಯೋಗೆ ರೀಸನ್ನೇ ಅದು. ಎಲ್ರನ್ನ ಅವರ ಸ್ವಂತ ಅಣ್ಣ ಥರ ಪ್ರೀತಿ ಮಾಡುವಂಥ ಏಕೈಕ ಸೂಪರ್ ಸ್ಟಾರ್. ನನಗೆ ಬಹಳ ಖುಷಿ ಇದೆ. ನನ್ನ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇಸ್ ಅಂತ ಹೇಳಿದ್ರೆ ಬೈರಾಗಿ ಶೂಟಿಂಗ್ ಅಣ್ಣ. ನೀವು ಮತ್ತೆ ಧನಂಜಯ್ ಸರ್ ಇಬ್ಬರ ಜೊತೆ ಕಳೆದಂಥ ಕ್ಷಣ ಯಾವತ್ತೂ ಮರೆಯಲಾರದಂಥ ಕ್ಷಣ. ಸೊ ಇವತ್ತು ನಮ್ಮ ಸಾಂಗನ್ನು ರಿಲೀಸ್ ಮಾಡಿರೋದಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳಣ್ಣ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಹಾರ್ಟ್. ಕಂಪ್ಲೀಟ್ ಟೀಮ್ ನಿಮಗೆ ಥ್ಯಾಂಕ್ ಮಾಡ್ತೀವಿ. ಚೌಕಿದಾರ್ ಖಂಡಿತವಾಗ್ಲೂ ನಾನು ಹೆಸರಿಗೆ ಮಾತ್ರ ಹೀರೋ ಸರ್. ಸಾಯಿ ಕುಮಾರ್ ಸರ್ ಅವರು ಈ ಸಿನಿಮಾದ ಹೀರೋ, ಫ್ಯಾಕ್ಟ್ ಸರ್ ಅದು. ಪ್ರೊಟ್ಯಾಗನಿಸ್ಟ್ ಸಾಯಿ ಕುಮಾರ್ ಸರ್. ನನಗೆ ಐ ಎಂಜಾಯ್ಡ್ 50 ವರ್ಷ ಅಂತ ಹೇಳ್ತಾ ಇದೆ, 50 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಾಯ್ತು ಅಂತ. ನಾನು ನಿಜವಾಗ್ಲೂ ಫಸ್ಟ್ ಡೇ ಶೂಟಲ್ಲೇ, ಅಂದರೆ ಅವ್ರ ಜೊತೆ ಒಂದು ತುಳು ಸಿನಿಮಾ ಮಾಡಿದ್ದೆ, 4 ದಿನ ಮಾತ್ರ ಶೂಟ್ ಮಾಡಿದ್ದೆ. ಅವಾಗ ಗೊತ್ತಾಗಿಲ್ಲ. ಈ ಸಿನಿಮಾ ಶೂಟ್ ಮಾಡಿದಾಗ ಅವರಲ್ಲಿರುವಂಥ ಈಗಲೂ 50 ವರ್ಷ ಆದರೂ ಕೂಡ ಒಂದು ಎಂಥೂಸಿಯಾಸಮ್ ಇದೆಯಲ್ಲ, ಅದು ಈಗಲೂ ಪ್ರತಿ ಶಾಟ್ಗೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಮಾಡಿದಾಗ ನಾನು ದೇವ್ರೆ ಅವ್ರನ್ನ ನೋಡಿದೀನಿ. ಅದೇ ಎನರ್ಜಿ ನನಗೆ. ಅದೇ ಶಿವಣ್ಣ ತರನು. ನಾನು ಆವಾಗ ಬೈರಾಗಿ ಮಾಡೋದು ತುಂಬಾ ದಪ್ಪ ಆಗಿದ್ದೆ. ನಾನು ಸೆಟ್ಟಿಗೆ ಹಿಂಗ್ ಹೋಗ್ತಿದ್ದೆ ಬೆಳಿಗ್ಗೆ. ಶಿವಣ್ಣ ಬಂದಾಗ ಅಯ್ಯೋ ದೇವ್ರೆ ನಾವು ಯಾವ ಲೆವೆಲ್ ಅಂದ್ರೆ ಆ ಎನರ್ಜಿ, ಆ ಎಂತೂ ನಿಜವಾಗ್ಲು ಅವರು ಆ ಟೈಮಿಂದ ಈಗಲೂ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಅದು ನಿಜವಾಗ್ಲೂ ಶ್ಲಾಘನಾರ್ಹ. ನಮ್ಮಂತ ಯಂಗ್ ಆಕ್ಟರ್ಸ್ಗಳಿಗೆ ಅದೊಂದು ಸ್ಫೂರ್ತಿ, ನಾವು ಕಲಿಯುವಂಥದ್ದು ಬಹಳ ಇದೆ. ಥ್ಯಾಂಕ್ ಯು ಸರ್. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಖುಷಿ ಆಯಿತು. ಆ್ಯಂಡ್ ಕಂಪ್ಲೀಟ್ ಎಲ್ಲ ತಂಡ, ಧನ್ಯ ಅವರು ಕೂಡ. ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಸಿನಿಮಾಗಳು ನೋಡಿದಾಗ, ಫಸ್ಟ್ ಡೇ ನಾನು ಶೂಟ್ಸ್ ಸೆಟ್ಟಿಗೆ ಹೋದಾಗ ಅವರು ಅಲ್ಲಿ ಪಾತ್ರ ತೊಳಿತಾ ಇದ್ರು. ನಾನು ಸುಮ್ಮನೆ ಹಿಂಗೆ ಪಾಸ್ ಆದೆ. ಆಮೇಲೆ ಹಿಂಗೆ ವಾಪಸ್ ಬಂದು ನೋಡ್ತೀನಿ ಧನ್ಯ ಅವರು ಅಂತ. ನನಗೆ ಶಾಕ್. ನಾನು ಅವ್ರ ಹತ್ರ ಕೇಳಿದೆ, ಇದೆಲ್ಲ ಯಾವಾಗ ಕಲ್ತ್ರಿ ನೀವು ಅಂತ. ಬಟ್ ಅದು ಆಕ್ಟರ್ಸ್ಗೆ ಇರಬೇಕಾಗಿರುವಂತಹ ಒಂದು ಗುಣ. ಅಂದ್ರೆ ಬ್ರೂಸ್ಲಿ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಬಿ ವಾಟರ್ ಮೈ ಫ್ರೆಂಡ್ ಅಂತ. ನೀರು ಒಂದು ಬಾಟಲ್ಗೆ ಹಾಕಿದಾಗ ನೀರು ಎಲ್ಲ ಶೇಪ್ ತಗೊಳುತ್ತೆ. ಸೊ ಅದು ಆಕ್ಟರ್ಸ್ಗೆ ಇರಬೇಕಾಗಿರುವಂಥ ಗುಣ. ಅದು ಧನ್ಯ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ದೀನಿ. ಬಹಳ ಖುಷಿ ಇದೆ ಎಲ್ಲರ ಜೊತೆ ಕೆಲಸ. ಧರ್ಮ ಸರ್ ಜೊತೆ ಕೆಲಸ ಮಾಡಿರುವಂಥದ್ದು. ನಾಗೇಂದ್ರ ಪ್ರಸಾದ್ ಸರ್ ಕೂಡ ಅವ್ರ ಅದ್ಭುತವಾದ ಹಾಡುಗಳು ನನಗೆ ಪ್ರಿವಿಯಸ್ ಸಿನಿಮಾದಲ್ಲಿ ಕೂಡ ಸಿಕ್ತು. ಈ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ. ಸಚಿನ್ ಬಸ್ರೂರ್ ಸರ್ ಆ್ಯಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್. ಇದರಲ್ಲಿ ನಾನು ಹಾ ಅಂತ ಹೇಳಿ ಹೂ ಅಂತ ಹೇಳಿದ್ರು ಎಲ್ಲ ಅವರೇ. ನಾನು ನನ್ನ ಮೈಂಡ್ ಫ್ಯಾಕಲ್ಟಿ ಎಲ್ಲ ಯೂಸ್ ಮಾಡಿಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಡೈರೆಕ್ಟರ್ದೇ ಎಲ್ಲ ಇರೋದು. ಸೊ ಏನೇ ಶ್ರೇಯ ಬಂದರೂ ಅದು ನಿರ್ದೇಶಕರಿಗೆ ಬರ್ಬೇಕು. ಆ್ಯಂಡ್ ಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಹೇಳಬೇಕಾಗಿರೋದು ಚಂದ್ರಶೇಖರ್ ಸರ್ ಬಗ್ಗೆ. ನಿಜವಾಗ್ಲೂ ನೀವು ಸರ್ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ ಸರ್. ಸಿನಿಮಾ ಹೌದು, ಬಟ್ ನಿಮ್ಮ ಲೈಫ್ ಸ್ಟೋರಿ ನಿಜವಾಗ್ಲೂ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಬೆಳೆದು ಬಂದಿರುವಂತಹ ಹಾದಿ, ಈಗ ಕಟ್ಟಿರುವಂತಹ ಸಾಮ್ರಾಜ್ಯ ವಿದ್ಯೆ ಕ್ಷೇತ್ರದಲ್ಲಿ, ಅದೇ ರೀತಿ ಸಿನಿಮಾದಲ್ಲೂ ಅದೇ ಸಾಮ್ರಾಜ್ಯ ಕಟ್ಟಿ ಅನ್ನೋದು ನನ್ನ ಆಶಯ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಧನ್ಯವಾದ. ನೀವು ತುಂಬ ಚೆನ್ನಾಗಿ ತೋರಿಸಿದಾರೆ. ಸಿದ್ದಣ್ಣ, ಎಲ್ಲರೂ ಕೂಡ, ಫೈಟ್ ಮಾಸ್ಟ್ರು ಎಲ್ಲರೂ ಕೂಡ, ಪೃಥ್ವಿ ಹೆಸರು ಉಳಿದಿದ್ರೆ, ಅಂದ್ರೆ ಯಾರ್ದಾದ್ರು ಉಳಿದಿದ್ರೆ ಸಾರಿ. ಬಟ್ ಖುಷಿಯಾಗಿದೆ. ಚೌಕಿದಾರ್ ಒಂದು ಅದ್ಭುತವಾದ ಸಿನಿಮಾ. ಚಂದ್ರಶೇಖರ್ ಬಂಡ್ಯಪ್ಪ ಅವರು ಒಳ್ಳೆಯ ರೈಟರ್, ಒಳ್ಳೆ ಬರಹಗಾರರು. ಅವರು ಹ್ಯೂಮನ್ ಇಮೋಷನ್ಸ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸಿನಿಮಾ ದಯವಿಟ್ಟು ರಿಲೀಸ್ ಆದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.